ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬುಧವಾರದ ಲಾಗ್ನ ಇವತ್ತು ನಾನು 6:30ಗೆ ಎದ್ದಿದ್ದೀನಿ. ನಾವು ಭದ್ರಾವತಿಲಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದೊಳ್ತೀವಿ, ಯಾಕಂದರೆ ಅಮ್ಮನ ಡ್ಯೂಟಿಗೆ ಲೇಟ್ ಆಗುತ್ತೆ, ಟಿಫನ್ ಎಲ್ಲ ಮಾಡ್ಕೊಂಡು ಕೊಡಬೇಕಲ್ಲ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸನೂ ಮಾಡಿ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ನಾನಿವತ್ತು ಕ್ಯಾರೆಟ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಹೆಚ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. ಅಮ್ಮ ಬೆಳಗ್ಗೆ 7:30ಗೆ ಡ್ಯೂಟಿಗೆ ಹೋಗೋದ್ರಿಂದ ಬೇಗನೆ ಟಿಫನ್ ಮಾಡಬೇಕು, ಇಲ್ಲಾಂದರೆ ಟಿಫನ್ ತೊಗೊಂಡು ಹೋಗಲ್ಲ, ಲೇಟ್ ಆಯಿತು ಅಂತ ಇದು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಟಿಫನ್ ರೆಡಿ ಮಾಡಿಬಿಡ್ತೀನಿ. ಅಮ್ಮಂಗೆ ಬಾಕ್ಸ್ ಕಟ್ಟಿ ಅಮ್ಮ ಹೋದಾದ್ಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಪಾಪುಗೆ ಅಮ್ಮನೇ ಹಾಲು ಕುಡಿಸಿ ಹೋಗ್ತಾರೆ, ಯಾಕಂದರೆ ಅಮ್ಮ ಇರುವಾಗೇ ಸ್ವಲ್ಪ ಎಬ್ಬರಿಸ್ಬಿಟ್ರೆ ಆಡ್ಕೊಂಡಿರ್ತಾಳೆ, ಹಾಲು ಕೊಟ್ಬಿಡ್ತಾಳೆ. ನಾನು ಸ್ವಲ್ಪ ಲೇಟಾಗಿ ಕುಡಿಸ್ತೀನಿ ಅಂತ ಅಮ್ಮ ಬೈತಾರೆ. ಸೊ ಅದಕ್ಕೋಸ್ಕರ ಅವ್ರ ಮುಂದೆನೇ ಕುಡಿಲಿ ಅಂದ್ಬಿಟ್ಟು ಅಮ್ಮನೇ ಎಬ್ಬರಿಸಿ ಕುಡಿಸ್ಬಿಟ್ಟು ಹೋಗ್ತಾರೆ. ಅದಾದಮೇಲೆ ನಾನು ಮನೆ ಕೆಲಸ ಮಾಡೋದು, ಪಾತ್ರೆ ತೊಳಿ. ಇಲ್ಲಿ ಟೈಮಿಂಗ್ಸಲ್ಲಿ ನೀರು ಬಿಡ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ 6 ಗಂಟೆಗೆ ನೀರು ಬಿಟ್ಟರೆ 9 ಗಂಟೆಗೆಲ್ಲ ನೀರು ನಿಲ್ಲಿಸ್ಬಿಡ್ತಾರೆ. ಬೆಳಗ್ಗೆ ಅಷ್ಟೇ ನೀರು ಬಿಡೋದು, ಅದಕ್ಕೋಸ್ಕರ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಸೊ ಬೆಳಗ್ಗೆನೇ ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲ ಮಾಡ್ಕೋಬೇಕು. ಪಾಪು ಕೂಡ ಎದ್ಲು ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ದಾಳೆ. ಲೇ ಈ ಕಡೆ ಬರ್ರಿ. ಯಾವಾಗ ಬರೋದು ಕೇಳು. ಯಾವಾಗ ಬರೋದು? ಬರ್ತಾ ಇಡ್ಲಿ ಬರ್ತಾ ಇದೀವಿ. ಇಡ್ಲಿ ತಗೋಣ. ಇಡ್ಲಿ ತಗೋಬಾ. ಮೈಸೂರು ಪಾಕ್ ತಗೋಬಾ. ಕಾಫಿ ಕುಡಿಬೇಕಾ? ಕಾಫಿ ಕುಡಿಬೇಕಾ? ನಂಬರ್ ಚಿಕ್ಕ ಚಿಕ್ಕ ಶಾರ್ಟ್ 8 2 5 3 ಸುಮ್ಮನೆ 3 4 5 6 7 8 ಏನಾಗಿ ನೋಡಿತಾರ ಕೇಳು. ಅವ್ರ ಮಾಮನ ಜೊತೆ ಸೇರಿ ಆಟ ಆಡ್ತಾ ಇದ್ಲು. ಪ್ರಜ್ಞಾ ಅವ್ರ ಅಜ್ಜಿಗೆ ಕಾಲ್ ಮಾಡೋ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ಲು. ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಚೆನ್ನಾಗಿರುತ್ತಂತ. ಅದಾದಮೇಲೆ ಅಮ್ಮ ಕಡಲೆಕಾಯಿ ಗಿಡ ತಂದಿದ್ರು, ಅದನ್ನು ಬಿಡಿಸ್ಕೊಂಡೆ ಕಾಳುಗಳನ್ನ. ಅದಾದಮೇಲೆ ಪ್ರಜ್ಞಾ ಪಿಜ್ಜಾ ಬೇಕು ಅಂತ ಕೇಳ್ತಾಯಿದ್ಲು 3 ಗಂಟೆ ಟೈಮಲ್ಲಿ. ಸರಿ ಅಂದ್ಬಿಟ್ಟು ಪಿಜ್ಜಾ ಆರ್ಡ್ರ್ ಮಾಡಿ ಕೊಡಿಸ್ದೆ ಅವಳಿಗೆ. ಅದಾದಮೇಲೆ ಪಿಜ್ಜಾ ತಿಂದಮೇಲೆ ಅವಳು ನೇಲ್ಸ್ ನೋಡಿದೆ. ನಾನು ನೋಡೇ ಇರಲಿಲ್ಲ. ಆ ನೇಲ್ಸ್ ನೋಡಿದ್ರೆ ಎಷ್ಟೊಂದು ಬೆಳೆಸಿಟ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಎಲ್ಲ ನೇಲ್ಸ್ ಕಟ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿದ್ವಿ. ಮತ್ತೆ 6 o'clock ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬಾಳೆಕಾಯಿ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಮಾಮೂಲಿ ಚಿಕನ್ ಸಾಂಬಾರು ಮಸಾಲ ಏನು ಮಾಡ್ತೀವೋ ಅದನ್ನೇ ನಾನು ಮಾಡ್ತಾ ಇರೋದು. ಅದಕ್ಕೋಸ್ಕರ ಏನು ರೆಸಿಪಿ ಶೇರ್ ಮಾಡಲಿಲ್ಲ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.